ಚಿಕ್ಕಬಳ್ಳಾಪುರ ಸಹಿತ ಸಮಾಜದಲ್ಲಿ 2022ರಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಾವು ನಮ್ಮ ಸಮಾಜವನ್ನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ತಾಲೂಕು ಅಧ್ಯಕ್ಷರಾಗಿರ್ಬೋದು, ಯುವ ಘಟಕದ ಅಧ್ಯಕ್ಷರಾಗಿರ್ಬೋದು, ಸಮಾಜದ ಮುಖಂಡರಾಗಿರ್ಬೋದು, ಯುವಕರನ್ನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದಾಗಿ ತುಂಬಾ ಅಚ್ಚುಕಟ್ಟಾಗಿ ಸಮಾಜವನ್ನು ಮುನ್ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ಇಷ್ಟು ವರ್ಷಗಳಿಂದ ನಡೀತಾನೆ ಇದೆ. ಈಗಲೂ ಸಹ ಅದೇ ರೀತಿ ಮುಂದುವರ್ಸ್ಕೊಂಡೇ ಬರ್ತಾ ಇದೀವಿ. ತಾಲೂಕು ಅಧ್ಯಕ್ಷರ ಸಹಕಾರ ಆಗ್ಲಿ, ಯುವ ಘಟಕ ಅಧ್ಯಕ್ಷರ ಸಹಕಾರ ಆಗ್ಲಿ, ಆಗ ನಾವು ಸಮಾಜದ ಎಲ್ಲಾ ಮುಖಂಡರ ಸಹಕಾರದಿಂದ ನಾವು ಹೋರಾಟ ಮಾಡಿ ಈಗ ಏನು ಈ ಹಿಂದಿನ ಸರ್ಕಾರ ಇತ್ತು, ಸುಧಾಕರಣ್ಣ ಅವರು ಎಂಪಿಗಳು ಅದಕ್ಕಿಂತ ಮುಂಚೆ ಶಾಸಕರಾಗಿದ್ದು, ಅವರ ನಡುವೆ ನಮ್ಮ ಒಡನಾಟ ಚೆನ್ನಾಗಿದ್ದು, ಅವರ ಹಿಂದೆ ನಾವು ಹೋಗಿ ನಮ್ಮ ಸಮಾಜಕ್ಕೆ ಇಷ್ಟು ವರ್ಷಗಳಿಂದ ಆಗದೆ ಇರ್ತಕ್ಕಂತಹ 25 ಕುಂಟೆ ಜಮೀನನ್ನು ಸಹ ಅವರಿಂದ ನಾವು ಪಡ್ಕೊಂಡಿರ್ತೇವೆ. ಅದಕ್ಕೆ ಎಲ್ಲರ ಸಹಕಾರ ಬೆಂಬಲ ಎಲ್ಲಾರ್ದು ಇದೆ. ಅದರೊಂದಿಗೆ ನಾವು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹಾಗೂ ಸಮಾಜಕ್ಕೆ ಹಲವಾರು ರಾಜಕೀಯ ಮುಖಂಡರಿಂದ ಹಲವಾರು ಸೇವೆಗಳನ್ನು ಸಹ ನಮ್ಮ ಸಮಾಜದ ಎಲ್ಲರಿಗೂ ಮಾಡಿಕೊಂಡು ಒಗ್ಗಟ್ಟಿನಿಂದಾನೇ ಬರ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಬೆರಳೆಣಿಕೆಯಷ್ಟು ಜನ ಸಮಾಜವನ್ನು ಒಡೆಯುವ ಪ್ರಯತ್ನವಾಗಿ ಇಷ್ಟು ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರೋ ನಮ್ಮ ವಿರುದ್ಧವಾಗಿ ಯಾರನ್ನು, ಅವರು ನಮ್ಮ ಸಮಾಜದ ಮುಖಂಡ್ರೆ ಇಲ್ಲ ಅಂತಿಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಪ್ರತಿ ಸತಿ ತನ್ನಾಗಿ ತಾನೇ ಹಂತವಾಗಿ ಅವರವರ ಅವಧಿ ಮುಗಿದ ಮೇಲೆ ಇನ್ನೊಬ್ಬರಿಗೆ ಅವಕಾಶ ಸಿಗ್ತಾ ಇರುತ್ತೆ. ಆ ಅವಕಾಶಕ್ಕೆ ಕಾಯದೆ ತಾನಾಗಿ ತಾನೇ ನಾನೇ ಜಿಲ್ಲಾಧ್ಯಕ್ಷರು ಅಂತೇಳಿ ತನ್ನದೇ ಆದಂತಹ ಮುಖಂಡರನ್ನು ಸೇರಿಸ್ಕೊಂಡು ಮಾಡ್ಕೊಂಡಿರೋದು ಇದು ವಿಷಾದನೀಯ. ಸಮಾಜ ಒಡೆಯುವ ಕೆಲಸ ಆಗೋದು ಬೇಡ. ಖಂಡಿತವಾಗ್ಲೂ ಅವ್ರಿಗೆ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ಅವಕಾಶ ಆದ್ಮೇಲೆ ಅವ್ರಿಗೆ ಸಹ ಅವಕಾಶ ನೀಡೋಣ. ಅದಕ್ಕೆ ಮುಂಚಿತವಾಗಿ ಈ ರೀತಿ ಮಾಡಿ ಸಮಾಜವನ್ನು ಓಳ್ ಮಾಡೋದು ಬೇಡ. ಎಲ್ಲರೂ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಈ ಸಭೆಯನ್ನು ಕರೆದಿದ್ದೀನಿ. ಈಗ ಏನು ಪೋಸ್ಟ್ಗಳಲ್ಲಿ ಹಾಕಿ ನಿಮ್ಮ ಪೇಪರ್ಗಳಲ್ಲಿ ಸಹ ಎಲ್ಲರೂ ನಾನು ಜಿಲ್ಲಾಧ್ಯಕ್ಷನ ಆಗಿದ್ದೀನಿ ಅಂತ ಕೆಲವರು ಹಾಕೊಂತ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ನಮ್ಮ ಸಮಾಜದ ಮುಖಂಡರೇ, ಅವರ ವಿರುದ್ಧವಾಗಿ ನಾನು ಮಾತನಾಡ್ತಿಲ್ಲ. ಅವ್ರಿಗೂ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗೋಣ. ಸಿಗುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಎಲ್ಲರೂ ಒಗ್ಗೂಡಿಸ್ಕೊಂಡೆ ಎಲ್ಲರೂ ಒಂದೇ ರೀತಿಯಾಗಿ ಸಮಾಜದ ಇನ್ನು ಬೆಳೆಯೋದಕ್ಕೆ ಉನ್ನತಿ ಆಗೋಣ. ದಯವಿಟ್ಟು ಸಮಾಜನ ಒಡೆದುಕೊಳ್ಳೋದು ಬೇಡ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಹಾಗೂ ನಾನು ಏನು ಕೆಲಸ ಮಾಡಿದ್ದೀನಿ ಮಾಡಿಲ್ಲ ಅನ್ನೋದು ಜಿಲ್ಲೆಯ ಎಲ್ಲ ಪ್ರಮುಖರು, ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ರಾಜ್ಯ ಮುಖಂಡರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ತಕ್ಷಣ ಮಾಹಿತಿ ತೆಗೆದುಕೊಂಡಿರ್ತಾರೆ. ಅವ್ರನ್ನ ಬಗ್ಗೆ ತಿಳ್ಕೊಳ್ಳಿ. ಯಾರೇ ಆಗ್ಲಿ ಇವತ್ತು ಈ ಕ್ಷಣದಲ್ಲಿ ನೀವು ಮಾಡಿದಂತದ್ದು ಸಮಾಜ ಸಂಘಟನೆ ಆಗಿರ್ಬೋದು, ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ನಿಮ್ಮಲ್ಲಿ ಇಲ್ಲ ಸಂಘಟನೆ ಅನ್ನೋದಾದ್ರೆ ಈ ಕ್ಷಣದಲ್ಲೂ ಸಹ ನಾನು ಜಿಲ್ಲಾಧ್ಯಕ್ಷನ ಸ್ಥಾನವನ್ನು ಬಿಟ್ಕೊಡಕ್ಸ್ತಾ ಇದ್ದೀನಿ. ಇವರೆಲ್ಲರೂ ಅದರಿಂದಾನೇ ಕರ್ಸಿದೀನಿ. ನಾನೇನ್ ಮಾಡಿದೀನಿ, ಯಾಕೆ ಈ ರೀತಿ ಮಾಡಿದ್ದಾರೆ, ತಾವುಗಳು ರಾಜ್ಯಾಧ್ಯಕ್ಷರಾಗಿದ್ದೀರಿ, ತಾವುಗಳೇ ಇದನ್ನ ನಿವಾರಣೆ ಮಾಡ್ಬೇಕಂತೇಳಿ ಇವಾಗ ಕರೆದಿದ್ದೀನಿ ಸರ್. ತಿರ್ನಹಳ್ಳಿ ಇದೆಯಲ್ವಾ, ಚೌಟ್ರಿಯಿಂದ ಸ್ವಲ್ಪ ಮುಂಚೆ ರೈಟ್ ಸೈಡ್ ಈಗ ಕಾಂಪೌಂಡ್ ಆಗಿ ಎಲ್ಲ ನಮ್ಮ ಸಮಾಜದ ಬೋರ್ಡ್ ಅನ್ನು ಹಾಕಿದೀವಿ. ಅಲ್ಲಿ ಮೈನ್ ರೋಡ್ಗೆ ಇದೆ, 25 ಕುಂಟೆ ಆಗಿದೆ ಸರ್ ನಮ್ಮ ಸಮಾಜಕ್ಕೆ. ಅದು ಸುಧಾಕರಣ್ಣ ಅವರೇ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ. ಅದಕ್ಕೆ ಎಲ್ಲರ ಸಹಕಾರ ಇದೆ ಸರ್. ಎಲ್ಲ ಈ ಹಿಂದೆ ಈಗೇನು ತಾಲೂಕು ಅಧ್ಯಕ್ಷರು ಈಗ ರವಿಕುಮಾರ್ ಅವರು ಎಲ್ಲ ಆಗಿದೆ, ಅವ್ರೆಲ್ಲರ ಸಹಕಾರನೂ ಇದೆ, ಯಾರ್ದು ಇಲ್ಲ ಅಂತ ಹೇಳ. ಎಲ್ಲ ಸಹಕಾರದೊಂದಿಗೆ ಮುಖ್ಯಸ್ಥನಾಗಿ ನಾನು ಇರ್ಬೋದೇ ಹೊರತು ಎಲ್ಲ ಹಿರಿಯರು ಕಿರಿಯರು ಎಲ್ಲರ ಸಹಕಾರದಿಂದ ನಾವು ಮಾಡಿರೋದು ಸರ್. ಆಗಿದೆ ಸರ್. ಹೌದು ಸರ್, ಜಿಲ್ಲಾ ಭವನಕ್ಕೆ ಆಗಿರೋದು ಸರ್. ಜಿಲ್ಲಾ ಭವನನ ಅತಿ ಶೀಘ್ರದಲ್ಲೇ 1 ಕೋಟಿ ರೂಪಾಯಿ ದುಡ್ಡು ಬಂದಿದೆ, ಪ್ಲಾನಿಂಗು ಆಗಿದೆ, ಎಲ್ಲ ಆಗಿದೆ. ಶೀಘ್ರದಲ್ಲೇ ಗುದ್ಲಿ ಪೂಜೆನೂ ಪ್ರಾರಂಭ ಮಾಡ್ಬೇಕು ಸರ್.